ಉತ್ತರ ಕೊಡಬೇಕಾದವರು ಮಾತ್ರ ಕಣ್ಣೀರನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ನಾನಾ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರೋದು. ಇಷ್ಟಕ್ಕೆ ಇದು ನಿಲ್ಲಲ್ಲ. ಇನ್ನೂ ಈಕೆಗೆ ಸಂಬಂಧಪಟ್ಟಂತೆ, ಯಾಕೆ ಈಕೆ ಹೇಳ್ಕೊಳ್ತಾ ಇರುವಂತಹ ಅನನ್ಯ ಭಟ್ನ ಇರುವಿಕೆಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಸಿಬ್ಬಂದಿಗಳು ಅನೇಕ ವಿಚಾರಗಳನ್ನು ರಿವೀಲ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ನಾವು ಹೇಳ್ತಾ ಹೋಗ್ತೀವಿ ಏನೇನು ಸಿಕ್ತು, ಏನೇನಾಯಿತು ಅಂತ. ಈಗ ನೆಕ್ಸ್ಟು ನಾವು ಬರಬೇಕಾಗಿರುವಂತಹ ವಿಚಾರ, ಸುಜಾತಾ ಭಟ್ ಹೇಳ್ತಾ ಇರುವಂತಹ ಕತೆ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಅಂತ. ಸುಜಾತಾ ಭಟ್ ಅವ್ರು ಹೇಳಿದ್ದು ಅನನ್ಯ ಭಟ್ ಕಾಣೆ ಆಗಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾಶ ಆಯಿತು ಅಂತ. ಬಟ್ KMC ಅಂದರೆ ಮಣಿಪಾಲದ KMC ಇದೆಯಲ್ಲ, ವೈದ್ಯಕೀಯ ಕಾಲೇಜು, ಇದರಲ್ಲಿ ಯಾವ ದಾಖಲೆಗಳು ಕೂಡ ನಾಶ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮನೆಗೆ ಬೆಂಕಿ ಹಚ್ಚಿರ್ಬೋದು, ಬೆಂಕಿ ಹಚ್ಚಿದವರು, ತೊಂದರೆ ಕೊಟ್ಟವರು. KMCಗೆ ಬೆಂಕಿ ಹಚ್ಚೋದಕ್ಕೆ ಸಾಧ್ಯ ಇಲ್ವಲ್ಲ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಲ್ಲಿ 16 ವರ್ಷಗಳ ದಾಖಲೆ ಸಂಗ್ರಹ ಆಗಿದೆ. ಹಾಗಿದ್ದ ಮೇಲೆ ಇವರ ಅಡ್ಮಿಷನ್ ಟೈಮು ಇಯರು ಕೂಡ ಗೊತ್ತಿರಬೇಕಲ್ವಾ. ಅಲ್ಲಿಗೆ ಹೋಗಿ ನೋಡಿದ್ದೀವಿ ನಾವು. ಬುರುಡೆ ಫೈಲ್ಸ್ನ ಬೆನ್ನತ್ತಿ ನಿಮ್ಮ ಪಬ್ಲಿಕ್ ಟಿವಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ MBBS ಅನ್ನು ಮಣಿಪಾಲದಲ್ಲಿ ನಡೆಸಿರುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. MBBS ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಕೆ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗ್ತಾಳೆ, ಅಲ್ಲಿ ಆಕೆ ಮಿಸ್ಸಿಂಗ್ ಆಗಿದ್ದಾಳೆ, ಇವತ್ತಿನವರೆಗೆ ಇಲ್ಲ ಅನ್ನುವಂಥದ್ದು. ನಾವು ಮಣಿಪಾಲ KMCಯ ಬಳಿ ಇದ್ದೇವೆ. ಆ ಸುಜಾತಾ ಭಟ್ ಹೇಳುವಂಥ ಕಾಲೇಜು ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಉಡುಪಿಯ ಮಣಿಪಾಲದಲ್ಲಿದೆ, ಮಾಹೆಯ ಅಂಡರಲ್ಲಿ ಬರುವಂಥ ಕಾಲೇಜ್ ಇದು. ನಾವು ಒಳಗಿರುವಂತಹ ರೆಕಾರ್ಡ್ಸ್ಗಳನ್ನು ತೆಗೆದಂತಹ ಸಂದರ್ಭದಲ್ಲಿ ಮತ್ತು ಈ ಭಾಗದ ನಗರಸಭಾ ಸದಸ್ಯರಾಗಿದ್ದಂಥವರ ಮಾತುಗಳನ್ನು ಮಹೇಶ್ ಠಾಕೂರ್ ಅವರು ಹೇಳಿರುವಂಥದ್ದು. ಅವರು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಆಕೆ ವಿದ್ಯಾಭ್ಯಾಸವನ್ನು ಮಾಡಿಲ್ಲ. ಈ ಸುಜಾತಾ ಭಟ್ ಹೇಳುವಂತಹ ಏನು ವಯಸ್ಸಿದೆ, ಇಸವಿ ಇದೆ, ಆ ಬ್ಯಾಚ್ನಲ್ಲಿ ಅನನ್ಯ ಭಟ್ ಅನ್ನುವಂತಹ ಹೆಸರುಗಳೇ ಇಲ್ಲ ಅನ್ನುವಂಥದ್ದು. ಸುಜಾತಾ ಭಟ್ ಹೇಳುವಂಥದ್ದು 2003-4 ಬ್ಯಾಚ್ನ ವಿದ್ಯಾರ್ಥಿನಿ ಆಗಿದ್ಲು ಆಕೆ ಅನ್ನುವಂಥದ್ದು. ಆದರೆ ಆ ಬ್ಯಾಚ್ನ ಎಲ್ಲ ಲಿಸ್ಟನ್ನು ತೆಗೆದುಕೊಂಡ್ರೆ ಅದಕ್ಕಿಂತ ಹಿಂದೆ ಮತ್ತು ಮುಂದಿನ ಬ್ಯಾಚ್ಗಳನ್ನು ನೋಡಿದರೆ ಅಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರತಿ ವರ್ಷದ ದಾಖಲೆಗಳು ಇಲ್ಲಿನ ಕಾಲೇಜಲ್ಲಿ ಇರ್ತದೆ ಅಥವಾ ಅಲ್ಲಿ ಕೆಲಸ ಮಾಡುವವರ ಜೊತೆ ಇರ್ತದೆ. ಆ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಿದಂಥ ಪ್ರೊಫೆಸರ್ಗಳು ಎಲ್ಲರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅನನ್ಯ ಭಟ್ MBBS ವಿದ್ಯಾರ್ಥಿನಿ ಆಗಿರಲಿಲ್ಲ ಅನ್ನುವಂಥದ್ದು. ಇಲ್ಲಿ ದೇಶ ವಿದೇಶದ ಹೊರ ರಾಜ್ಯದ ವಿದ್ಯಾರ್ಥಿಗಳು MBBS ಅನ್ನು ಮಾಡೋದಕ್ಕೆ ಬರ್ತಾರೆ. ಅವರ ಎಲ್ಲ ದಾಖಲೆಗಳು ಇಲ್ಲಿ ಇರ್ತದೆ. ಆದರೆ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇದು ಕೂಡ ಸುಳ್ಳು. ಏನು ಒಟ್ಟು ಕಟ್ಟು ಕತೆಗಳನ್ನು ಸುಜಾತಾ ಭಟ್ ಹೇಳಿರುವಂಥದ್ದು, ಆ ಕಟ್ಟುಕತೆಯಲ್ಲಿ ಇದು ಕೂಡ ಒಂದು. ಹಾಗಾಗಿ ಇಲ್ಲದಂತಹ MBBS ಅನ್ನು ಮಾಡದಂತಹ ವಿದ್ಯಾರ್ಥಿನಿ ಗೆಳತಿಯರ ಜೊತೆ ಧರ್ಮಸ್ಥಳಕ್ಕೆ ಹೋದದ್ದೇ ಸುಳ್ಳು, ಆಕೆ ಅಲ್ಲಿಂದ ಮಿಸ್ಸಿಂಗ್ ಆಗಿದ್ದೇ ಸುಳ್ಳು ಎನ್ನುವಂತಹ ಸತ್ಯ ಈಗ ಬಯಲಿಗೆ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.